ವೆಲ್ಕಮ್ ಟು ಚಾಯಾ ಫುಡ್ಸ್ ಅಗೇನ್. ಇವತ್ತೊಂದು ರೆಸಿಪಿ ಜೊತೆ ನಿಮ್ಮನ್ನ ಭೇಟಿ ಆಗ್ತೀವಿ, ಬನ್ನಿ. ಇವತ್ತು ನಾವು ಮಾಡ್ತಾಯಿದ್ದೀವಿ ವೆರಿ ಟೇಸ್ಟಿ ಖಾರ ಪೊಂಗಲ್. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಫಸ್ಟು ಒಂದು ಕುಕ್ಕರ್ ಇಟ್ಕೊಂಡಿದ್ದೀವಿ. ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಮತ್ತು 1 ಟೇಬಲ್ ಸ್ಪೂನ್ ತುಪ್ಪ. ಇದನ್ನು ಹಾಕಿ ಎಣ್ಣೆ ತುಪ್ಪ ಕಾಯಬೇಕು ಚೆನ್ನಾಗಿ. ಕಾದ ನಂತರ ಇದಕ್ಕೆ ಹಾಕಿ 1 ಟೇಬಲ್ ಸ್ಪೂನ್ ಸಾಸಿವೆ ಮತ್ತು 1 ಟೇಬಲ್ ಸ್ಪೂನ್ ಜೀರಿಗೆ, ನಂತರ 8ರಿಂದ 9 ಹಸಿಮೆಣ್ಸಿನ್ಕಾಯಿ, ನಂತರ ನಾವು ಇಟ್ಕೊಂಡಿದ್ವಲ್ಲ ಬೇಳೆಗಳು ಅದನ್ನೆಲ್ಲ ತೊಳೆದು ಇದಕ್ಕೆ ಹಾಕೋತಾ ಇದ್ದೀವಿ. ಹೆಸರುಬೇಳೆ, ಮಸೂರ್ ದಾಲ್ ಮತ್ತು ತೊಗರಿಬೇಳೆ ಇಷ್ಟನ್ನು ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ, ನಂತರ ಇದಕ್ಕೆ ಹಾಕಿ ಅಕ್ಕಿ. ಸೊ ಹೆಸರುಬೇಳೆ, ಮಸೂರ್ ದಾಲ್, ತೊಗರಿಬೇಳೆ ಮತ್ತು ಅಕ್ಕಿ 4 ಸೇಮ್ ಅಳತೆ ಇರಬೇಕು, ಒಂದೇ ಅಳತೆ ಇರಬೇಕು. ನೀವು ಯಾವ ಕಪ್ಪಲ್ಲಿ ಅಳತೆ ತಗೋತೀರಾ 4 ಒಂದೇ ಅಳತೆಯಲ್ಲೇ ಇಟ್ಕೊಳ್ಳಿ. ಸೊ ನಾವಿವಾಗ ಅಕ್ಕಿನೂ ಹಾಕ್ಕೊಂಡಿದ್ದೀವಿ, ಅಕ್ಕಿನೂ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀವಿ. ಸೊ ಇಷ್ಟನ್ನು ಇವಾಗ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಬೇಳೆ ಅಕ್ಕಿ 1 ಕಪ್ ಅಂತ ಅಂದ್ಕೊಂಡ್ರೆ ಅದಕ್ಕೆ 3 ಕಪ್ಪಷ್ಟು ನಾವು ನೀರನ್ನ ಹಾಕ್ಕೊಂಡು ಅದಕ್ಕೆ ತೆಂಗಿನಕಾಯಿ ತುರಿ 1 ಕಪ್, ಧನಿಯಾ ಪೌಡರ್ 1 ಸ್ಪೂನ್, ಜೀರಾ ಪೌಡರ್ 1 ಸ್ಪೂನ್, ಹಾಗೆ ಪೆಪ್ಪರ್ ಪೌಡರ್ 1 ಸ್ಪೂನ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ. ಸೊ ನೀವು ಏನು ಬೇಳೆಗಳಿಟ್ಟಿರ್ತೀರ ಆ ಬೇಳೆಗಳು ಅಕ್ಕಿ ಅಷ್ಟಕ್ಕೂ 3 ಪಟ್ಟು ನೀರನ್ನ ಹಾಕಬೇಕು. ನಂತರ ಇದಕ್ಕೆ ಕೊತ್ತಂಬರಿ, ಕರಿಬೇವು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಅರಿಶಿನ ಹಾಕಿ, ಅದೊಳ್ಳೆ ಕಲರ್ ಕೊಡುತ್ತೆ. ಸೊ ಇವಾಗ ಮುಚ್ಚಳನ ಮುಚ್ಚಿ 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. 3 ವಿಷಲ್ ಕೂಗಿದ್ರೆ ನೋಡಿ ಈ ರೀತಿ ಖಾರ ಪೊಂಗಲ್ ರೆಡಿ ಆಗುತ್ತೆ. ನೋಡಿ ನಮಗೆ ಇಲ್ಲಿ ನೀರು ಕಮ್ಮಿ ಆಗಿದೆ, ನೀವು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ಎಕ್ಸ್ಟ್ರಾ. ನೋಡಿ ನಾವಿಲ್ಲಿ ತಿರ್ಗಾ ನೀರು ಹಾಕೋತಾ ಇದ್ದೀವಿ. ಯಾವ ಹದದಲ್ಲಿ ಇರಬೇಕು ಅಂತ ತೋರಿಸ್ತೀವಿ ನೋಡಿ. ಈ ಹದದಲ್ಲಿ ಖಾರ ಪೊಂಗಲ್ ಇರಬೇಕು. ನಿಮ್ಗೆ ಎಷ್ಟು ನೀರು ಅವಶ್ಯಕತೆ ಇದೆ ಅಷ್ಟು ನೀರು ಹಾಕ್ಕೊಂಡು ನೀವು ಒಂದು ಸತಿ ಕುದಿಸಿದ್ರೆ ಬಿಸಿ ಬಿಸಿ ಖಾರ ಪೊಂಗಲ್ ರೆಡಿ ಆಗುತ್ತೆ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.